ಗಂಗಾಧರ ಮೂರ್ತಿ ಅವರಿದ್ದಾರೆ ನಮ್ಮ ಜೊತೆಗೆ JDSನಿಂದ. ಗಂಗಾಧರ ಮೂರ್ತಿ ಅವರೇ, ಇಲ್ಲಿ ಬಿಡಿ ಲೈವ್ನಲ್ಲಿ ಮೈತ್ರಿ ಧರ್ಮ ಕಾಪಾಡ್ಕೋಬೇಕು, ನೀವೇನು ಮಾತಾಡ್ಬೇಕು ಅದನ್ನೇ ಮಾತಾಡ್ತೀರಿ. ಬಟ್ ಅಟ್ಲೀಸ್ಟ್ ನಿಮ್ಮ ಪಕ್ಷದ ನಾಯಕರುಗಳ ನೀವೇ ಖಾಸಗಿಯಾಗಿ ಕೂತ್ಕೊಂಡಾಗ ಈ ವಿದ್ಯಮಾನಗಳೆಲ್ಲ ಚರ್ಚೆಗೆ ಬರ್ತಾವ. BJPಯ ಜೊತೆ ಚೆನ್ನಾಗಿದ್ದಷ್ಟು ಕಾಲ ಚೆನ್ನಾಗಿರ್ಬೇಕಪ್ಪ, ದೂರಾಗಿರ ಹೋಗ್ಬಿಟ್ರೆ ಪಕ್ಷಗಳನ್ನು ವರ್ಟಿಕಲಿ ಇವರು ಸ್ಪ್ಲಿಟ್ಟೇ ಮಾಡಿಬಿಡ್ತಾರೆ ಅಂತ ಏನಾದ್ರು ಚರ್ಚೆಗಳು ಬರ್ತಾವ? ಇಲ್ಲ, ಒಂದು ನೋಡಿ, ನಾವು ಭಾಳ ವರ್ಷಗಳಿಂದ ದೇವೇಗೌಡರನ್ನ ಪಕ್ಷ ಕಟ್ಕೊಂಡು ಬಂದಾಗಿಂದ ನೋಡ್ತಾನೆ ಬಂದಿದ್ದೀರಿ. ಕಾಂಗ್ರೆಸ್ ಜೊತೆನೂ ಭಾಳ ಸಲ ಸಖ್ಯ ಬೆಳೆಸಿರೋದು ಕಾಂಗ್ರೆಸ್ ಜೊತೆನೇ. ಅವರು ದೇವೇಗೌಡರಿಗೆ ಗೊತ್ತಿದೆ ಯಾವ ಪಕ್ಷದಲ್ಲ ಜೊತೆ ನಾವಿದ್ದೀವಿ, ಕಾಂಗ್ರೆಸ್ ಜೊತೆ ಇರ್ಬೋದು ಅಥವಾ BJP ಜೊತೆ ಇವಾಗಿರ್ಬೋದು, ಯಾವತ್ತೂ ಕೂಡ ನಮ್ಮಿಂದ ಆ ಪಾರ್ಟಿಗಳಿಗೆ ತೊಂದರೆ ಆಗೇ ಇಲ್ಲ. ಆಗಿರೋದೆಲ್ಲ ಆ ಪಾರ್ಟಿಗಳಿಂದ ನಮಗೆ ತೊಂದರೆನೇ ಹೊರತು ಈ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ. ನಮ್ಮಿಂದ ಇನ್ನೂ ಅವ್ರಿಗೆ ಲಾಭ ಆಗಿದೆ ಹೊರತು ಯಾವ ಕಾರಣಕ್ಕೂ ಅವರಿಂದ ನಮಗೆ ಲಾಭ ಆಗಿಲ್ಲ. ಉದಾಹರಣೆಗೆ ನಾನು ಭಾಳ ಹಳೇದು ಬೇಡ, ಒಂದು 2-3 ಇನ್ಸಿಡೆಂಟ್ ಅಷ್ಟೇ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ಯಾರು? ಕಾಂಗ್ರೆಸ್ನವರು ಮತ್ತು CPM ಅವರು ಎಲ್ಲರೂ ಕಮ್ಯುನಿಸ್ಟ್ ಪಾರ್ಟಿಗಳು ಸೇರ್ಕೊಂಡು ಮಾಡಿದ್ರು. ಇಳಿಸಿದ್ಯಾರು 10 ತಿಂಗಳಿಗೆ? ಅವತ್ತು BJP ಅಧಿಕಾರಕ್ಕೆ ಬರ್ತದೆ ಅಂತ ಗೊತ್ತಿದ್ದಾಗ ಕಾಂಗ್ರೆಸ್ನವರು ನಮ್ಮನೆ ಬಾಗಿಲಿಗೆ ಬಂದು ದೇವೇಗೌಡರನ್ನ ಮಾಡೋಣ ಅಂತೇಳಿ ಮಾಡಿದ್ರು, ಹೌದಾ? ಆಮೇಲೆ ಸ್ವಲ್ಪ ಚಿಗುತ್ಕೋತಾ ಇದ್ದಂಗೆ ಏನು ಮಾಡಿದ್ರು, ದೇವೇಗೌಡರನ್ನ ಇಳಿಸಿದ್ರು. IK ಗುಜ್ರಾಲ್ ತಂದರು. IK ಗುಜ್ರಾಲ್ ತಂದು ಎಷ್ಟು ತಿಂಗಳಿಟ್ಟಿದ್ರು? 6 ತಿಂಗಳು. ಚಂದ್ರಶೇಖರ್, ಮೊರಾರ್ಜಿ ದೇಸಾಯಿ, VP ಸಿಂಗ್, ಇನ್ನು ಎಷ್ಟು ಉದಾಹರಣೆ ಕೊಡಬಲ್ಲೆ? ಒಂದು ಕಡೆ ಆಯಿತು, ಅದು ಬೇಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮನ್ನು 1999ರಲ್ಲಿ ಭಾಳ ಹಿಂದಕ್ಕೆ ಹೋಗಲ್ಲ, ಟ್ರ್ಯಾಕ್ ತಪ್ಪಿಬಿಡುತ್ತೆ. ನಾನು ಕೇಳಿದ್ದು BJP ಅನ್ನುವಂಥದ್ದು ಆಗಲೇ ಪ್ರಶಾಂತ್ ನಾಥ್ ಸರ್ ಮಾತಾಡುವಾಗ ಒಂದು ಪದನ ಬಳಸಿದ್ರು. ಕಾಂಗ್ರೆಸ್ ಈ ಮೊದಲು ದೇಶ ಪೂರ್ತಿ ನಾವಿರಬೇಕು ಅಂತ ಬಯಸ್ತಿತ್ತು, ಅದು ಮುಂದುವರೆದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಅದನ್ನು ಮಾಡ್ತಿದೆ ಅಂತ ಹೇಳಿದ್ರು. ಎರಡೂ ರಾಷ್ಟ್ರೀಯ ಪಕ್ಷಗಳು ಆಸೆ ಇರೋದೇ ಅದು. BJP ಇವತ್ತಿದೆ, ಅವತ್ತು ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ಸು ಎಷ್ಟು ಪಾರ್ಟಿಗಳನ್ನು, ಎಷ್ಟು ರೀಜನಲ್ ಲೀಡರ್ಗಳನ್ನು, ಎಷ್ಟು ರೀಜನಲ್ ಪಾರ್ಟಿಗಳನ್ನ ಒಡೆದು ಮುಗಿಸಾಕಲಿಲ್ಲ. ಅದರ ಪ್ರತಿಫಲ ಇವತ್ತು ಅನುಭವಿಸ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದರೆ, ಜನತಾ ಪರಿವಾರದ ಭಾಳ ನಾಯಕರುಗಳನ್ನು ಮುಗಿಸಾಕಿ ಅವರು ಏಕಚಕ್ರಾಧಿಪತ್ಯ, ನಾನು ಇಡೀ ಭಾರತ ದೇಶದಲ್ಲಿ ನಾವೇ ಇರಬೇಕು, ಕಾಂಗ್ರೆಸ್ಸು ಇನ್ನು ಆಪೋಸಿಟ್ ಒಬ್ಬರು ಇರಬಾರ್ದು ಅಂತ ತೀರ್ಮಾನ ತಗೊಂಡು ಮಾಡಿದಂಥ ಕೃತ್ಯಗಳಿಗೆ ಇವತ್ತು 3-4 ರಾಜ್ಯದಲ್ಲಿ ಸ್ವತಂತ್ರವಾಗಿದ್ದಾರೆ. ಸುಮಾರು ರಾಜ್ಯಗಳಲ್ಲಿ 0 ಇದ್ದಾರೆ. ಅಂದರೆ UP ಅಂತ, ಬಿಹಾರ್ ಅಂತ ರಾಜ್ಯಗಳಲ್ಲೆಲ್ಲ ಮುಳುಗೋಗಿದ್ದಾರೆ. ಕಾಂಗ್ರೆಸ್ನ ಹುಡುಕಬೇಕು ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಪಕ್ಷಗಳು ಉಳಿಯೋದಾರು ಹೆಂಗೆ ಸರ್? ಅದನ್ನೇ ಹೇಳಿದ್ದು. ಈಗ ನೋಡಿ, ನೀವು ಪ್ರಾದೇಶಿಕ ಪಕ್ಷಗಳು ಉಳಿಲಿಲ್ಲ ಅಂತ ಅಂದರೆ ಒಕ್ಕೂಟ ವ್ಯವಸ್ಥೆಗೆ ಯಾವತ್ತಿದ್ರೂ ಡ್ಯಾಮೇಜ್ ಆಗೇ ಆಗುತ್ತೆ. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದಾದರೆ ಪ್ರಾದೇಶಿಕ ಪಕ್ಷಗಳೂ ಇರಬೇಕು, ಪ್ರಾದೇಶಿಕ ನಾಯಕತ್ವನೂ ಇರಬೇಕು. ಕಾಂಗ್ರೆಸ್ ಪಾರ್ಟಿ ಆ ಪಾರ್ಟಿಯಲ್ಲೇ ಪ್ರಾದೇಶಿಕ ನಾಯಕತ್ವವನ್ನು ಒಡೆದಾಕ್ತು. ರೀಸೆಂಟ್ ಉದಾಹರಣೆ ಸಿದ್ದರಾಮಯ್ಯನವರು ಕೆಳಗಿಳಿಸೋಕ್ಕೆ ಏನು ರೀಸನ್ ಇತ್ತು ಇವ್ರಿಗೆ? ಈಗ ಎಲ್ಲ ಪ್ರಾದೇಶಿಕ ಪಕ್ಷಗಳಿರಲ್ವಾ, ಅವೇನೊಂದು ಒಂದು ಅಜೆಂಡಾ ಇಟ್ಕೊಂಡು ಪ್ರಾದೇಶಿಕ ಪಕ್ಷಗಳ ಕೆಲಸ ಮಾಡ್ತಾ ಇಲ್ಲ. ನಿಂದು ಸೇರಿದಂತೆ, ಮಮತಾ ಬ್ಯಾನರ್ಜಿಯು ಸೇರಿದಂತೆ, ಯು ಹ್ಯಾವ್ ಬಿಕಮ್ ಎ ಫ್ಯಾಮಿಲಿ ಪಾರ್ಟಿ ಅಷ್ಟೇ. ನೀವು ಯಾಕೆ ಈಗ ಪ್ರಾದೇಶಿಕ ಅಂದ ತಕ್ಷಣ ಪ್ರಾದೇಶಿಕ ಆಶೆ, ಈಗ ಕನ್ನಡಕ್ಕೋಸ್ಕರ ಅದು ಕಾರಣಕರ್ತರು ಯಾರು? ಕಾಂಗ್ರೆಸ್ ಪಾರ್ಟಿ. ನಾನು ಕರ್ನಾಟಕದ ಉದಾಹರಣೆ ತಗೊಳ್ಳೋದು, ಬೇರೆ ದೇಶಕ್ಕೆ ನಮ್ಮ ಪಾರ್ಟಿದೇ ಉದಾಹರಣೆ ತಗೊತೀನಿ, ಬೇರೆ ತಗೊಳ್ಳೋಕ್ಕೆ ಹೋಗಲ್ಲ. ನಮ್ಮ ಪಾರ್ಟಿಯನ್ನು ಕಾಂಗ್ರೆಸ್ ಎಷ್ಟು ಸಲ ಹೊಡೀತು? 140 ಗೆದ್ದಂಥ SM ಕೃಷ್ಣ ಅವರು 1999ರಲ್ಲಿ JDS ಕೇವಲ 10 ಗೆದ್ದಿತ್ತು. 10ರಲ್ಲಿ 6 ಜನನ 2 ತಿಂಗಳು ಕರ್ಕೊಂಡೋದ್ರು, ಇದೇ ಶಿವಕುಮಾರ್ ನೇತೃತ್ವದಲ್ಲಿ. 2 ತಿಂಗಳಲ್ಲಿ ಏನು ಅವಶ್ಯಕತೆ ಇತ್ತು? ಈಗಾಗಲೇ ನೀವೇ ಪ್ರಸ್ತಾಪ ಮಾಡಿದ್ರಿ, ಒಂದು ರಾಜ್ಯಸಭಾ ಗೆಲ್ಲಕ್ಕೋಸ್ಕರ 6 ಜನ, ಜಮೀರ್ ಅಹಮದ್ ಖಾನ್, ಚಲರಾಯಸ್ವಾಮಿ, ಬಾಲಕೃಷ್ಣ ಕರ್ಕೊಂಡೋದ್ರಿ. ಏನು ಕಾರಣ? ನೀವು ಯಾವಾಗ ನಿಮ್ಮ ಶಕ್ತಿ ಸೂಪರ್ ಇದೆ. ಈಗ ಶಿವಕುಮಾರನ್ನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, 136 140 ಇದ್ದೀರಾ ಸ್ವಾಮಿ, ಜನತಾದಳದವ್ರು ಯಾಕೆ ಬೇಕು ನಿಮಗೆ? ನಾನು ಕೇಳೋದು, ಜನತಾದಳದವ್ರು ಯಾಕೆ ಬೇಕು ನಿಮಗೆ? ನಿಮ್ಮ ಪಕ್ಷ ಸದೃಢವಾಗಿದೆ, ಅಧಿಕಾರದಲ್ಲಿದೆ, ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳಿಂದ ಹಿಡಿದು ಇದು ಎಲೆಕ್ಷನ್ಗಳೆಲ್ಲ ಗೆಲ್ತಿದ್ದೀರಿ. ಜನತಾದಳದ ಮೇಲೆ ಯಾಕೆ ಕಣ್ಣು? ಹಾಗಾಗಿ ನಾನು ಹೇಳ್ತಿರೋದು, 207 ಇದ್ರು ಇನ್ನೊಂದು 50 ಜನ ಬರಲಿ ಅನ್ನೋ ಥರ ಇಲ್ವಾ BJP? ಒಂದು ನಿಮಿಷ ಕೇಳಿ. ನೀವು ಆವಾಗಲೇ ಮಾತಾಡ್ತಾ ಸಂವಿಧಾನ ಮತ್ತು ಇದ್ರ ವಿಚಾರವಾಗಿ ಮಾತಾಡಿದಾಗ ಅದಲ್ಲ, ನೈತಿಕತೆ ಪ್ರಶ್ನೆ ಮಾತಾಡುವಾಗ ಸರಿಯಲ್ಲ. ಇದು ಯಾರೇ ಮಾಡಿದ್ರು ತಪ್ಪೆ, ನಾವು ಮಾಡಿದ್ರು ತಪ್ಪೆ, ಇವ್ರು ಮಾಡಿದ್ರು ತಪ್ಪೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅಧಿಕಾರ ರಾಜಕಾರಣ ಆಗ್ತಾ ಇದೆ ಹೊರತು ನೈತಿಕತೆಗೆ ಬೆಲೆ ಇಲ್ಲ. ನಾವು 3 ಜನ ಕರ್ಕೊಂಬಂದು ಕುಣಿಸ್ಕೊಂಡು ನೈತಿಕತೆ ಬಗ್ಗೆ ಮಾತಾಡೋದ್ರೆ ನಾವೇನು ಮಾತಾಡೋಣ?
ಇಲ್ಲಿ ಯಾರು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆದವ್ರನ್ನ ಕರ್ಕೊಂಬಂದು ಕೊಂಡಿಸ್ಕೊಂಡು ನೀವು ನೈತಿಕತೆ ಬಗ್ಗೆ ಮಾತಾಡಿದ್ರೆ ಮಾತಾಡಿಸ್ಬೋದು ನೀವು, ಅವಾಗ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನಾನು 1992ರಲ್ಲಿ ಈ ಪಕ್ಷಕ್ಕೆ ಸೇರಿದವನು, ಇವತ್ತಿನವರೆಗೂ ಪಕ್ಷ ಬಿಟ್ಟು ಹೋಗಿಲ್ಲ. ಇವತ್ತಿನವರೆಗೂ ನಾನು ಅಧಿಕಾರ ಅನುಭವಿಸಿಲ್ಲ, ಯಾವ ಅಧಿಕಾರನೂ ಅನುಭವಿಸಿಲ್ಲ. ಆದರೂ ಪಕ್ಷದಲ್ಲಿ ಪಕ್ಷನಿಷ್ಠೆಯಾಗಿದ್ದೀನಿ. ನಮ್ಮನ್ನು ನೈತಿಕತೆ ಪ್ರಶ್ನೆ ಮಾಡಿ ಏನು ಹೇಳೋದು? ಯಾವ ಕಾರಣಕ್ಕೂ ಇವತ್ತಿನ ರಾಜಕಾರಣ ಯಾವುದೇ ಪಾರ್ಟಿಗಾಗಲಿ ಇನ್ನೊಂದು ರೀಜನಲ್ ಲೀಡರ್ನ, ಇನ್ನೊಂದು ರೀಜನಲ್ ಪಕ್ಷನ ಒಡೆಯೋದಿದೆಯಲ್ಲ, ಇಟ್ಸ್ ಅ ವೆರಿ 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 ರಾಂಗ್ ಲಾಂಗ್ ಟರ್ಮ್ ಪೊಲಿಟಿಕ್ಸಲ್ಲಿ. ಇವತ್ತು ನಂಬರ್ ಗೇಮ್ಗೋಸ್ಕರ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಇನ್ನೊಂದು ದುರಂತ ಇದೆ. MLC ಚುನಾವಣೆ ಆಗ್ತಾ ಇದೆ. 8ನೇ ಕ್ಯಾಂಡಿಡೇಟ್ ನಾವು ಹಾಕಿದ್ದೀವಿ. ಇವರು ಆಲ್ರೆಡಿ 4 ಹಾಕಿ 5ನೇದು ಹಾಕಿದ್ದಾರೆ. ಇದರಲ್ಲಿ ಟ್ರಬಲ್ ಶೂಟರ್ ಈಗ ಮೈನ್ ಶೂಟರ್ ಆಗಿ ನಿಂತಿದ್ದಾರೆ. ಮೊದಲೆಲ್ಲ CMಗೆ ಟ್ರಬಲ್ ಶೂಟರ್ ಆಗಿರ್ತಿದ್ರು, ಈಗ ಇವರೇ ಶೂಟರ್ ಆಗಿದ್ದಾರೆ. ಏನೇನು ಮಾಡ್ತಾರೆ ನೋಡಿ. ನೈತಿಕತೆ ರಾಜಕಾರಣ ಆಗತ್ತಾ? ಈಗ ಅವ್ರಿಗೆ ಶಾರ್ಟೇಜ್ ಇದೆ. ಅವಾಗ ಆತ್ಮಸಾಕ್ಷಿಯ ಮತ ಹಾಕಿ. ಯಾವ ಆತ್ಮಸಾಕ್ಷಿ? ಆತ್ಮಸಾಕ್ಷಿಯ ಮತ. ಯಾರ್ಯಾರು ಓಟ್ನ ಕ್ರಾಸ್ ಮಾಡಿ ಆಚೆ ಹೋಗಿ ಬೇರೆ ಪಾರ್ಟಿಗೆ ಹಾಕ್ತಾರೋ ಅವ್ರಿಗೆ ಆತ್ಮನೇ ಇಲ್ಲ. ಆತ್ಮಸಾಕ್ಷಿಯಲ್ಲಿ ಆತ್ಮನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.